ಚಿತ್ರಕಲಾ ಫೌಂಡೇಶನ್ನ ಸಂಸ್ಥಾಪಕರು ಹಿರಿಯರಾದಂಥ ದೇಸಾಯಿ ಅವರೇ, ಅವರ ಶ್ರೀಮತಿಯವರೇ, ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರು ಆತ್ಮೀಯರಾದಂಥ ಮದನ್ ಗೌಡ್ರೆ, ಸ್ನೇಹಿತರಾದ ರವಿನಾಥಗೌಡವರೇ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಯವರಾದಂಥ ಕೆ ಜಿ ಸುರೇಶ್ ಅವರು, ದೇಸಾಯಿ ಅವರು ನಮ್ಮ ಆತ್ಮೀಯರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರೂ ಆದಂಥ ಉದಯ ರವಿ ಅವರೇ. ದೇಸಾಯಿಯವರು ಹಾಸನ ಜಿಲ್ಲೆಗೆ ಚಿತ್ರಕಲಾ ಶಿಕ್ಷಕರಾಗಿ ಬಂದು ಗುರುತಿಸ್ಕೊಂಡವರು. ಆದರೆ ಅವರ ಕಾರ್ಯಕ್ಷಮತೆಯ ಮೂಲಕ ಇವತ್ತು ದೊಡ್ಡ ಕಲಾವಿದರಾಗಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು ಹಾಸನ ಜಿಲ್ಲೆಗೆ ಹೆಮ್ಮೆಯ ಸಂಗತಿ. ಅವರು ಬಂದ ದಿನಗಳಲ್ಲಿ, ಆರಂಭದ ದಿನಗಳಲ್ಲಿ ಕಲಾವಿದರೊಟ್ಟಿಗೆ ಸೇರಿಕೊಂಡು, ಜೊತೆಗೆ ಆತ್ಮೀಯ ಬಳಗವನ್ನು ಒಟ್ಟುಗೂಡಿಸ್ಕೊಂಡು ಈ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಾಕೃತಿಕವಾದ ಸ್ಥಳಗಳು, ಕೆರೆಕಟ್ಟೆಗಳು ಇವೆಲ್ಲವನ್ನು ಸುತ್ತಾಡಿ ಆ ಕೆರೆಕಟ್ಟೆಗಳ ಸೊಬಗನ್ನು ಇಡೀ ದೇಶ ಮತ್ತು ತಮ್ಮ ಕಲೆ ಮತ್ತು ಮಾಧ್ಯಮಗಳ ಮೂಲಕ ದೇಶ ಮತ್ತು ಕರ್ನಾಟಕಕ್ಕೆ ಪರಿಚಯಿಸಿದಂಥವರು. ವಿಶೇಷವಾಗಿ ಹುಣಸಿನಕೆರೆಯನ್ನು ಅವರು ಮೊದಲು ಆಯ್ಕೆ ಮಾಡಿಕೊಂಡು ಅಲ್ಲಿನ ಪ್ರಕೃತಿಯ ಒಂದು ದೊಡ್ಡ ಚಿತ್ರಣವನ್ನು ಇಡೀ ರಾಜ್ಯದ ಗಮನ ಸೆಳೆದು ಆ ಮೂಲಕ ಅಲ್ಲಿ ಪ್ರತಿ ವಾರ್ಷಿಕವಾಗಿ ಬರ್ತಕ್ಕಂಥ ಹೊರದೇಶದಿಂದ ಬರ್ತಕ್ಕಂಥ ಪಕ್ಷಿಗಳು, ಹಾಗೆ ಅಲ್ಲಿನ ಜಲಮೂಲದ ಒಂದು ವೈಶಿಷ್ಟ್ಯವನ್ನು ವಿವರಿಸುವ ಮೂಲಕ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗೆ ನೂರಾರು ಮಕ್ಕಳಿಗೆ ಚಿತ್ರಕಲೆಯ ತರಬೇತಿಯನ್ನು ನೀಡುವ ಮೂಲಕ ಒಂದು ಉತ್ತಮವಾದ ಕಾರ್ಯವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಅವರ ಮಗ ಕೂಡ ಕಿರಣ್ ದೇಸಾಯಿ ಕೂಡ ಅದೇ ಹಾದಿಯಲ್ಲಿ ಸಾಗಿದ್ದಾರೆ. ಅವರೀಗ ಇತ್ತೀಚೆಗಷ್ಟೇ ನಿವೃತ್ತರಾಗಿ ಈ ಸಂಪೂರ್ಣ ಈ ಕಡೆ ಗಮನ ಹರಿಸಿದ್ದಾರೆ. ಹಾಗಾಗಿ ನಮ್ಮ ಸಂಘ ಕೂಡ ಅವರ ಜೊತೆ ಕೈ ಜೋಡಿಸಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಅಚ್ಚುಕಟ್ಟಾದ ಕಾರ್ಯಕ್ರಮ ಮಾಡೋದ್ರ ಕಡೆಗೆ ಅವ್ರ ಜೊತೆಗೆ ನಾವು ನಿಲ್ತೀವಿ, ನಮ್ಮ ಸಂಘ ನಿಲ್ಲುತ್ತೆ ಅಂತೇಳಿ ಆಶಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತೀನಿ. ನಮಸ್ಕಾರ. ಗಂಟೆಗೆ ಅಲ್ಲಿ ಆಟೋ ಓಡಿಸೋದ್ರೆ ಅಲ್ಲಿ ಇಲ್ಲೇ ಇದೆ ಕಣ ಇನ್ವಿಟೇಷನ್. ನೀವು ಸ್ಟಾರ್ಟಿಂಗ್ ಡೇ ಅಂತೆ 30 ಡೇ, ನಾನು 31 ಡೇ ಹೇಳ್ಬಿಟ್ಟಿನಿ. ನಿಮ್ಮ ಮಕ್ಕಳು ಸರಿಗ ಮೇಡಮ್ ಅವಾಗ ಸಿಗೋರಿಗೆ ತುಂಬ ದಿನ ಆಯ್ತು.